ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ದಿನಾಂಕ 3/9/2024 ನಡೆದ BMTEC ಕಂಡಕ್ಟರ್ ನಾನ್ HK ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರವನ್ನು ನೋಡೋಣ. ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ A3 ಆಗಿದೆ. ಬನ್ನಿ ಸ್ನೇಹಿತರೆ, ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಈ ಕೆಳಕಂಡ ಯಾವ ರಾಜ್ಯ ಅಥವಾ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯತ್ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ? ಆಪ್ಷನ್ 1 ಅರುಣಾಚಲ ಪ್ರದೇಶ, ಆಪ್ಷನ್ 2 ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ, ಆಪ್ಷನ್ 3 ಅಸ್ಸಾಂ, ಆಪ್ಷನ್ 4 ಅಸ್ಸಾಂ ಮತ್ತು ಮಣಿಪುರ. ಸ್ನೇಹಿತರೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಅರುಣಾಚಲ ಪ್ರದೇಶದಲ್ಲಿ ಪಂಚಾಯತ್ ಸೀಟ್ನಲ್ಲಿ ಮೀಸಲಾತಿ ಅನ್ವಯ ಆಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 2. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯನ್ನು ಅನಾವರಣಗೊಳಿಸಿತು? ಆಪ್ಷನ್ 1 ಕರ್ನಾಟಕ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ರಾಜಸ್ಥಾನ್, ಆಪ್ಷನ್ 4 ಉತ್ತರ ಪ್ರದೇಶ್. ಸ್ನೇಹಿತರೆ, ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಂಧ್ರ ಪ್ರದೇಶ್. ಪ್ರಶ್ನೆ ಸಂಖ್ಯೆ 3. ಭಾರತದಲ್ಲಿ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಹೇಳಿಕೆ 1. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು 6 ತಿಂಗಳಿಗಿಂತ ಹೆಚ್ಚಿಗೆ ಇರಬಾರದು. ಹೇಳಿಕೆ 2. ಸೈನ್ ಡೈ ಅಡ್ಜರ್ನ್ಮೆಂಟ್ ಗೌರ್ಮೆಂಟ್. ಹೇಳಿಕೆ 2. ಸೈನ್ ಡೈ ಅಡ್ಜರ್ನ್ಮೆಂಟ್ ಎಂದರೆ 1 ವಾರದ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸುವುದು. ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ 1 ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಆಪ್ಷನ್ 2 ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ. ಆಪ್ಷನ್ 3 2 ಹೇಳಿಕೆಗಳು ಸರಿ, ಆಪ್ಷನ್ 4 2 ಹೇಳಿಕೆಗಳು ತಪ್ಪು. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 1 ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 4. ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅಥವಾ ಪ್ರಧಾನಮಂತ್ರಿಗಳು ಅವಿಶ್ವಾಸ ನಿರ್ಣಯದ ಒಂದು ಮತದಿಂದ ಸೋಲುಂಡರು? ಆಪ್ಷನ್ ಎ HD ದೇವೇಗೌಡ, ಆಪ್ಷನ್ ಬಿ ಮೊರಾರ್ಜಿ ದೇಸಾಯಿ, ಆಪ್ಷನ್ ಸಿ VP ಸಿಂಗ್, ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ. ಕೆಳಗೆ ನೀಡಿರುವ ಕೋಡ್ಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ 4 ಡಿ ಮಾತ್ರ, ಅಟಲ್ ಬಿಹಾರಿ ವಾಜಪೇಯಿ ಅವರು. ಪ್ರಶ್ನೆ ಸಂಖ್ಯೆ 5. ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳು ಯಾವುವು? ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳು ಯಾವುವು? ಆಪ್ಷನ್ ಎ ಭಾರತ ಚೀನಾ ಮ್ಯಾಕ್ಮೋಹನ್ ರೇಖೆ, ಆಪ್ಷನ್ ಬಿ ಭಾರತ ಅಫ್ಘಾನಿಸ್ತಾನ 39ನೇ ಸಮಾಂತರ ರೇಖೆ, ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನ ರ್ಯಾಡ್ಕ್ಲಿಫ್ ರೇಖೆ. ಭಾರತ ಚೀನಾ ಮ್ಯಾಕ್ಮೋಹನ್ ರೇಖೆ ಇದು ಕರೆಕ್ಟ್. ಹಾಗೆಯೇ ಭಾರತ ಮತ್ತು ಪಾಕಿಸ್ತಾನ ರ್ಯಾಡ್ಕ್ಲಿಫ್ ರೇಖೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ನಲ್ಲಿ 4 ಎ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಎ ಮತ್ತು ಸಿ ಸರಿಯಾದ ಜೋಡಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 6. ದೇವರಾಜ್ ಅರಸು ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗಾಗಿ ಇದೆ? ಆಪ್ಷನ್ ಎ HIV ಸೋಂಕಿತರು ಮತ್ತು ದೇವದಾಸಿಯರು, ಆಪ್ಷನ್ ಬಿ ಕೃಷಿಕರು, ಆಪ್ಷನ್ ಸಿ ಸಫಾಯಿ ಕರ್ಮಚಾರಿಗಳು, ಆಪ್ಷನ್ ಡಿ ಕೈಗಾರಿಕಾ ಕಾರ್ಮಿಕರು. ಸರಿಯಾದ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ 3 ಎ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. HIV ಸೋಂಕಿತರು ಮತ್ತು ದೇವದಾಸಿಯರು, ಹಾಗೆಯೇ ಸಿ ಸಫಾಯಿ ಕರ್ಮಚಾರಿಗಳು. ಪ್ರಶ್ನೆ ಸಂಖ್ಯೆ 7.
ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾದ ಕೇಂದ್ರ ವಲಯದ ಯೋಜನೆಯ ಹೆಸರೇನು? ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾದ ಯೋಜನೆ ಹೆಸರು ಅಂದರೆ ಕೇಂದ್ರ ಸರ್ಕಾರದ ಕೇಂದ್ರ ವಲಯದ ಯೋಜನೆ ಹೆಸರು ಇದು ಸ್ವಾಮಿತ್ವ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ 3 ಸ್ವಾಮಿತ್ವ ಯೋಜನೆ. ಪ್ರಶ್ನೆ ಸಂಖ್ಯೆ 8. ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ? ಮಸಾಲೆ ಅಭಿವೃದ್ಧಿ ಮಂಡಳಿ ಕೇಂದ್ರ ಕಚೇರಿ ಇರುವುದು ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ 1 ಹುಬ್ಬಳ್ಳಿ, 2 ಕೊಡಗು, 3 ಚಿಕ್ಕಮಗಳೂರು, ಆಪ್ಷನ್ 4 ಮಂಗಳೂರು. ಸರಿಯಾದ ಉತ್ತರ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ 1 ಹುಬ್ಬಳ್ಳಿ. ಪ್ರಶ್ನೆ ಸಂಖ್ಯೆ 9. ಹಣಕಾಸು ಇಲಾಖೆ 2023ರಲ್ಲಿ ಜಾರಿಗೆ ತಂದ ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟು? ಹಣಕಾಸು ಇಲಾಖೆ 2023ರಲ್ಲಿ ಜಾರಿಗೆ ತಂದ ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರದ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ 1 1 ವರ್ಷ, ಆಪ್ಷನ್ 2 2 ವರ್ಷ, ಆಪ್ಷನ್ 3 3 ವರ್ಷ, ಆಪ್ಷನ್ 4 5 ವರ್ಷ. ಸರಿಯಾದ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ 2 ಸರಿಯಾದ ಉತ್ತರ. ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರದ ಕಾಲಾವಧಿ 2 ವರ್ಷಗಳು ಆಗಿರುತ್ತವೆ. ಪ್ರಶ್ನೆ ಸಂಖ್ಯೆ 10. ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಕ ಇರುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಡ್ಯಾಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 1 ಕಡಿಮೆಯಾಗುತ್ತಾ ಹೋಗುತ್ತದೆ, ಆಪ್ಷನ್ 2 ಅಷ್ಟೇ ಇರುತ್ತದೆ, ಆಪ್ಷನ್ 3 ಹೆಚ್ಚಾಗುತ್ತಾ ಹೋಗುತ್ತದೆ, ಆಪ್ಷನ್ 4 ಆರಂಭದಲ್ಲಿ ಕಡಿಮೆಯಾಗುತ್ತದೆ ನಂತರ ಹೆಚ್ಚಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3 ಹೆಚ್ಚಾಗುತ್ತಾ ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 11. ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ ಏಕೆಂದರೆ? ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳನ್ನು ನಾವು ನೋಡುತ್ತೇವೆ ಏಕೆಂದರೆ? ಆಪ್ಷನ್ 1 ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 1 ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಪ್ರಶ್ನೆ ಸಂಖ್ಯೆ 12. ಕೆಳಗಿನವುಗಳಲ್ಲಿ ಸರಿಯಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ. ಆಪ್ಷನ್ ಎ ಮೀನುಗಳು ಶೀತರಕ್ತ ಪ್ರಾಣಿಗಳು, ಪಕ್ಷಿಗಳು ಬಿಸಿರಕ್ತ ಪ್ರಾಣಿಗಳು, ಸಸ್ತನಿಗಳು ಸ್ತನ ಗ್ರಂಥಿಗಳನ್ನು ಹೊಂದಿರುತ್ತವೆ, ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತವೆ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಸರಿಯಲ್ಲದಂತೆ ಕೇಳಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಆಪ್ಷನ್ ಡಿ ಕಪ್ಪೆಗಳು 2 ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತದೆ. ಇದು ತಪ್ಪಾದ ಹೊಂದಿಕೆಯಾಗಿದೆ. ಹಾಗಾಗಿ ಉತ್ತರ ಆಪ್ಷನ್ 2 ಡಿ ಮಾತ್ರ. ಪ್ರಶ್ನೆ ಸಂಖ್ಯೆ 13. ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು, ಅರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತವೆ? ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳು ಹಾಗೂ ಅರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತವೆ ಅಂತ ಕ್ವಶನ್ ಕೇಳಿದರೆ ಇದರಲ್ಲಿ ಆಪ್ಷನ್ ನೋಡೋದಾದರೆ 1 ಮೃದ್ವಂಗಿಗಳು, 2 ಕಂಟಕ ಚರ್ಮಿಗಳು, 3 ಸಂಧಿಪದಿಗಳು, ಆಪ್ಷನ್ 4 ವಲಯವಂತಗಳು. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ 3 ಸಂಧಿಪದಿಗಳ ಪ್ರಾಣಿ ವಂಶಕ್ಕೆ ಸೇರಿರುವ ಕೀಟಗಳಾಗಿವೆ. ಪ್ರಶ್ನೆ ಸಂಖ್ಯೆ 14. ಈ ಕೆಳಗಿನ ಯಾವ ಜೋಡಿಯು ಸರಿಯಾದ ಹೊಂದಾಣಿಕೆಯಾಗುತ್ತದೆ? ಭಾಗ 1 ವಿನೆಗರ್, ಈ ಕಡೆ ಅಸಿಟಿಕ್ ಅಂತ ಕೊಟ್ಟಿದ್ದಾರೆ. ಭಾಗ 1ರಲ್ಲಿ ಟೊಮ್ಯಾಟೊ, ಆಕ್ಸಾಲಿಕ್ ಆಮ್ಲ, ನಿಂಬೆ, ಲ್ಯಾಕ್ಟಿಕ್ ಆಮ್ಲ, ಮೊಸರು, ಸಿಟ್ರಿಕ್ ಆಮ್ಲ. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಕೊಟ್ಟಿದ್ದಾರೆ. ವಿನೆಗರ್ ಅಸಿಟಿಕ್ ಆಮ್ಲ ಹೌದು. ಹಾಗೆಯೇ ಬಿ ಟೊಮ್ಯಾಟೊ ಆಕ್ಸಾಲಿಕ್ ಆಮ್ಲ, ಇವೆರಡು ಹೊಂದಾಣಿಕೆಗಳು ಮಾತ್ರ ಸರಿಯಾಗಿವೆ.
ಪ್ರಶ್ನೆ ಸಂಖ್ಯೆ 15. ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಎ. ವಾಂಡಿವಾಶ್ ಕದನ, ಮೊದಲ ಕರ್ನಾಟಿಕ್ ಯುದ್ಧ, ನೇಪಾಳ ಯುದ್ಧ, ಬಕ್ಸಾರ್ ಕದನ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 4 BADC, ಮೊದಲು ಕರ್ನಾಟಿಕ್ ಯುದ್ಧ, ನಂತರ ವಾಂಡಿವಾಸ್ ಕದನ, ನಂತರ ಬಕ್ಸಾರ್ ಕದನ, ಕೊನೆಯದಾಗಿ ನೇಪಾಳ ಯುದ್ಧ. ಪ್ರಶ್ನೆ ಸಂಖ್ಯೆ 16. ಕೆಳಗಿನವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ. ಬಿಹಾರ್, ದೆಹಲಿ, ಫೈಜಾಬಾದ್, ಔದ್. ಈ ಕಡೆ ಬೇಗಂ ಹಜರತ್ ಮಹಲ್, ಅಹಮದುಲ್ಲಾ, ಕುನ್ವರ್ ಸಿಂಗ್ ಮತ್ತು ಎರಡನೇ ಬಹದ್ದೂರ್ ಶಾ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಇದನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕೋ ಗೊತ್ತಿಲ್ಲ, KEದವರು ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಉತ್ತರಗಳ ಆಪ್ಷನ್ನಲ್ಲಿ ಏನೋ ಹೊಂದಾಣಿಕೆ ಸರಿ ಇಲ್ಲದೆ ಇರ್ಬೋದು, ಹೀಗಾಗಿ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 17. ಕೆಳಗಿನ ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಥವಾ ಗುರುತಿಸಿ. ಸ್ವದೇಶಿ ಚಳುವಳಿ. ಎ. ಸ್ವದೇಶಿ ಚಳುವಳಿ, ಹೋಮ್ ರೂಲ್ ಲೀಗ್, ಬಂಗಾಳದ ವಿಭಜನೆ, ಸೂರತ್ ವಿಭಜನೆ. ಇದರಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಸ್ನೇಹಿತರೆ ಆಪ್ಷನ್ 1 C, A, D, B. ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 18. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ? ಆಪ್ಷನ್ 1 ಗೋಪಾಲ್ ಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ. ಆಪ್ಷನ್ 2 ಬಿಪಿನ್ ಚಂದ್ರಪಾಲ್, ಸುಭಾಷ್ ಚಂದ್ರ ಬೋಸ್. ಆಪ್ಷನ್ 3 ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂದ್ ಮೋಹನ್ ಬೋಸ್. ಆಪ್ಷನ್ 4 ದಾದಾಬಾಯಿ ನವರೋಜಿ, MG ರಾನಡೆ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 2 ಇದು ಮಂದಗಾಮಿ ನಾಯಕರು ಆಗಿರಲಿಲ್ಲ. ಪ್ರಶ್ನೆ ಸಂಖ್ಯೆ 19. ಸರಿಯಾದ ಜೋಡಿಯನ್ನು ಗುರುತಿಸಿ. ಚೋಳ ಹುಲಿ, ಚೇರ ಮೀನು, ಪಾಂಡ್ಯ ನಂದಿ, ಪಲ್ಲವ ವರಾಹ. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 3 ಎ ಮಾತ್ರ. ಆಪ್ಷನ್ 3 ಎ ಮಾತ್ರ. ಎ ಮಾತ್ರ ಸರಿಯಾದ ಜೋಡಿಯಾಗಿದೆ ಸ್ನೇಹಿತರೆ. ಇದರಲ್ಲಿ ಎ ಅಂದರೆ ಚೋಳ ಹುಲಿ. ಪ್ರಶ್ನೆ ಸಂಖ್ಯೆ 20. ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನು ಆಳುತ್ತಿದ್ದ ಸುಲ್ತಾನ ಯಾರು? ಆಪ್ಷನ್ 1 ಅಲ್ಲಾವುದ್ದೀನ್ ಖಿಲ್ಜಿ. ಆಪ್ಷನ್ 2 ಫಿರೋಜ್ ಶಾ ತುಘಲಕ್. ಆಪ್ಷನ್ 3 ಮೊಹಮ್ಮದ್ ಬಿನ್ ತುಘಲಕ್. ಆಪ್ಷನ್ 4 ಜಲಾಲುದ್ದೀನ್ ಖಿಲ್ಜಿ. ಇನ್ನು ಸರಿಯಾದ ಉತ್ತರ ನೋಡೋದಾದರೆ ಸ್ನೇಹಿತರೆ ಆಪ್ಷನ್ 3 ಮೊಹಮ್ಮದ್ ಬಿನ್ ತುಘಲಕ್. ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನು ಆಳುತ್ತಿದ್ದ ಸುಲ್ತಾನ ಯಾರು ಅಂತ ಅಂದರೆ ಮೊಹಮ್ಮದ್ ಬಿನ್ ತುಘಲಕ್. ಪ್ರಶ್ನೆ ಸಂಖ್ಯೆ 21. ಹುಯೆನ್ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯಸ್ತಂಭವನ್ನು ಸ್ಥಾಪಿಸಿ ವಾತಾಪಿಕೊಂಡ ಎಂಬ ಬಿರುದು ಪಡೆದುಕೊಂಡನು. ಪ್ರಶ್ನೆ ಸಂಖ್ಯೆ 21. ಹುಯೆನ್ಸಾಂಗ್ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯಸ್ತಂಭವನ್ನು ಸ್ಥಾಪಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡನು. ಆಪ್ಷನ್ 1 ಕಂಚಿ, 2 ಬಾದಾಮಿ, ಆಪ್ಷನ್ 3 ನಳಂದ, ಆಪ್ಷನ್ 4 ಕನೌಜ್. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಬಾದಾಮಿ. ಪ್ರಶ್ನೆ ಸಂಖ್ಯೆ 22. ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಭಾರತದ ರಾಷ್ಟ್ರ ಲಾಂಛನವನ್ನು ಈ ಸ್ತಂಭದಿಂದ ಪಡೆಯಲಾಗಿದೆ. ಆಪ್ಷನ್ 1 ಅಲಹಾಬಾದ್ ಸ್ತಂಭ ಶಾಸನ. ಆಪ್ಷನ್ 2 ಸಾರಾನಾಥ್ ಸ್ತಂಭದಿಂದ. ಆಪ್ಷನ್ 3 ಮೆಹರೌಲಿ ಸ್ತಂಭದಿಂದ. ಆಪ್ಷನ್ 4 ನಿಗಲಿವಾ ಸ್ತಂಭದಿಂದ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಸಾರಾನಾಥ ಸ್ತಂಭದಿಂದ ಭಾರತದ ರಾಷ್ಟ್ರ ಲಾಂಛನವನ್ನು ಪಡೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 23.
ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟ್ಜೈಟ್ ಶಿಲೆಯನ್ನು ಬಳಸುತ್ತಿದ್ದ? ಆಪ್ಷನ್ 1 ಹಳೆಯ ಶಿಲಾಯುಗದಲ್ಲಿ, ಆಪ್ಷನ್ 2 ಮಧ್ಯಶಿಲಾಯುಗದಲ್ಲಿ, ಆಪ್ಷನ್ 3 ನವಶಿಲಾಯುಗದಲ್ಲಿ, ಆಪ್ಷನ್ 4 ಕಬ್ಬಿಣ ಯುಗದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 1 ಹಳೆಯ ಶಿಲಾಯುಗದಲ್ಲಿ. ಪ್ರಶ್ನೆ ಸಂಖ್ಯೆ 24. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಹೇಳಿಕೆ ಎ, ಉತ್ತರ್ ಮೇರೂರ್ ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ 2 ಶಾಸನಗಳಿವೆ. ಆರ್, ಮೊದಲ ಶಾಸನ ಗ್ರಾಮ ಸಭೆಯ ನೀತಿ ನಿಯಮ ಒಳಗೊಂಡಿದೆ. ಎರಡನೆಯ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ. ಕೆಳಗೆ ನೀಡಿದ ಕೋಡುಗಳಿಂದ ಸರಿಯಾದ ಆಯ್ಕೆ ಮಾಡಿ ಗುರುತಿಸಿರಿ. ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ. ಆಯ್ಕೆ 1 ಎ ತಪ್ಪು, ಆರ್ ಸರಿ. ಆಯ್ಕೆ 2 ಎ ಸರಿ, ಆರ್ ತಪ್ಪು. ಆಯ್ಕೆ 3 ಎ ಮತ್ತು ಆರ್ ಎರಡೂ ಸರಿ. ಆಪ್ಷನ್ 4 ಎ ಮತ್ತು ಆರ್ ಎರಡು ತಪ್ಪು. ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಆರ್ ಎರಡೂ ಸರಿ. ಪ್ರಶ್ನೆ ಸಂಖ್ಯೆ 25. ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ? ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕಲ್ಲ ಅಂತ ಕೇಳಿದರೆ ಆಪ್ಷನ್ 1 ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆಪ್ಷನ್ 2 ಅಕ್ರಮ ಬಂಧನದ ವಿರುದ್ಧ ರಕ್ಷಣೆ. ಆಪ್ಷನ್ 3 ಆಸ್ತಿಯನ್ನು ಹೊಂದುವುದು. ಆಪ್ಷನ್ 4 ಆತ್ಮಸಾಕ್ಷಿಗೆ ಸರಿ ಎನಿಸಿದ ಧರ್ಮ ಅನುಸರಿಸುವುದು. ಇದು ಆಪ್ಷನ್ 3 ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಕರೆಯಲಾಗುವುದಿಲ್ಲ. ಪ್ರಶ್ನೆ ಸಂಖ್ಯೆ 24. ಕೆಳಗಿನವುಗಳಲ್ಲಿ ಯಾವುದೂ ಶಾಸ್ತ್ರೀಯ ಮೀನುಗಳ ಗುಂಪಿಗೆ ಸೇರುವುದಿಲ್ಲ? ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯ ಮೀನುಗಳ ಗುಂಪಿಗೆ ಸೇರುವುದಿಲ್ಲ? ಆಪ್ಷನ್ 1 ನಕ್ಷತ್ರ ಮೀನು ಸ್ಟಾರ್ ಫಿಶ್. ಆಪ್ಷನ್ 2 ಬಂಗಡೆ ಮೀನು ಮ್ಯಾಕ್ರೆಲ್. ಆಪ್ಷನ್ 3 ಶಾರ್ಕ್ ಮೀನು ಶಾರ್ಕ್. ಆಪ್ಷನ್ 4 ಹಾವು ಮೀನು ಈಲ್. ಸರಿಯಾದ ಉತ್ತರ ಆಪ್ಷನ್ 1 ನಕ್ಷತ್ರ ಮೀನು ಶಾಸ್ತ್ರೀಯ ಮೀನುಗಳ ಗುಂಪಿಗೆ ಸೇರುವುದಿಲ್ಲ. ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ. ಪ್ರಶ್ನೆ ಸಂಖ್ಯೆ 27. ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ? ಆಪ್ಷನ್ 1 ಅನಿಲ ಮಾತ್ರ. ಆಪ್ಷನ್ 2 ಘನ ಮಾತ್ರ. ಆಪ್ಷನ್ 3 ದ್ರವ ಮಾತ್ರ. ಆಪ್ಷನ್ 4 ಘನ, ದ್ರವ ಮತ್ತು ಅನಿಲ. ಸರಿಯಾದ ಉತ್ತರ ಆಪ್ಷನ್ 4 ಘನದಲ್ಲೂ ಪ್ರಸಾರವಾಗುತ್ತೆ, ದ್ರವ ಮಾಧ್ಯಮದಲ್ಲೂ ಪ್ರಸಾರವಾಗುತ್ತೆ ಹಾಗೂ ಅನಿಲ ಮಾಧ್ಯಮದಲ್ಲಿಯೂ ಸಹ ಶಬ್ದವು ಪ್ರಸಾರವಾಗುತ್ತೆ. ಪ್ರಶ್ನೆ ಸಂಖ್ಯೆ 28. CNGಯ ವಿಸ್ತೃತ ರೂಪ ಡ್ಯಾಸ್. CNG ಎಂದರೆ ಆಪ್ಷನ್ 1 ಕ್ಯಾಥೋಡ್ ನಿಯಾನ್ ಗ್ಯಾಸ್. ಆಪ್ಷನ್ 2 ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಆಪ್ಷನ್ 3 ಕ್ಯಾಡ್ಮಿಯಂ ನಿಕ್ಕಲ್ ಗ್ಯಾಸ್. ಆಪ್ಷನ್ 4 ಕಾಪರ್ ನೈಟ್ರೇಟ್ ಗ್ಯಾಸ್. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಪ್ರಶ್ನೆ ಸಂಖ್ಯೆ 29. ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ? ಆಪ್ಷನ್ 1 ಆಮ್ಲಜನಕ. 2 ಇಂಗಾಲದ ಡೈಆಕ್ಸೈಡ್. ಆಪ್ಷನ್ 3 ಸಾರಜನಕ. ಆಪ್ಷನ್ 4 ಹೀಲಿಯಂ. ಸರಿಯಾದ ಉತ್ತರ ಇಂಗಾಲದ ಡೈಆಕ್ಸೈಡ್ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ? ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಕಲ್ಲಿದ್ದಲು. ಆಪ್ಷನ್ 2 ನೈಸರ್ಗಿಕ ಅನಿಲ. ಆಪ್ಷನ್ 3 ಸೌರಶಕ್ತಿ. ಆಪ್ಷನ್ 4 ಪೆಟ್ರೋಲಿಯಂ. ಸೌರಶಕ್ತಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 31.
ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ? ಆಪ್ಷನ್ 1 ಕಾರ್, ಆಪ್ಷನ್ 2 ಲಾರಿ, 3 ಕುದುರೆ ಬಂಡಿ, 4 ಆಟಿಕೆ ಕಾರು. ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ 2 ಸರಿಯಾದ ಉತ್ತರ, ಲಾರಿ. ಪ್ರಶ್ನೆ ಸಂಖ್ಯೆ 32. APPAR ಅಪಾರ್ ಐಡಿಯು ಇದಕ್ಕೆ ಸಂಬಂಧಿಸಿದೆ. ಸ್ವಯಂಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ ಐಡಿಯು ಇದಕ್ಕೆ ಸಂಬಂಧಿಸಿದೆ. ಒಂದು ದೇಶ ಒಂದು ವಿದ್ಯಾರ್ಥಿ, ಒಂದು ದೇಶ ಒಂದು ಕಾಲೇಜು, ಒಂದು ದೇಶ ಒಂದು ವಿಶ್ವವಿದ್ಯಾಲಯ, ಒಂದು ದೇಶ ಒಂದು ಶಾಲೆ. ಸರಿಯಾದ ಉತ್ತರ ಆಪ್ಷನ್ 1, ಒಂದು ದೇಶ ಒಂದು ವಿದ್ಯಾರ್ಥಿ. ಪ್ರಶ್ನೆ ಸಂಖ್ಯೆ 33. ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ, ತಂತ್ರಜ್ಞಾನದ ಪ್ಲಾಟ್ಫಾರ್ಮ್ ಆಗಿ ಚಾಂಪಿಯನ್ ಅನ್ನು ಜೂನ್ 1, 2020 ಜಾರಿಗೆ ತರಲಾಯಿತು. ಆಪ್ಷನ್ ಬಿ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ MSMEs ನೈಜ ಒನ್ ಸ್ಟಾಪ್ ಶಾಪ್ ಪರಿಹಾರವಾಗಿದೆ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹೊಸ ಅವಕಾಶಗಳನ್ನು ಹಿಡಿದುಕೊಳ್ಳಲು ಸಹಾಯ ಮಾಡುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳಿದರೆ ಆಪ್ಷನ್ ನೋಡೋದಾದರೆ ಎ ಮಾತ್ರ, ಬಿ ಮಾತ್ರ, AB ಮಾತ್ರ, ABC ಮಾತ್ರ ಅಂತ ಇದೆ. ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ 4, 3 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ 4, 3 ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ ಸಂಖ್ಯೆ 34. ಡಾಕ್ಟರ್ ಪ್ರೀಮ್ ರೋಸ್ ರವರು 1842ರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಸಂಶೋಧನೆ ನಡೆಸಿದ ವಸ್ತುಗಳು. ಆಪ್ಷನ್ 1 ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ. ಆಪ್ಷನ್ 2 ಮಡಿಕೆ ಚೂರುಗಳು. ಆಪ್ಷನ್ 3 ಅಸ್ಥಿಪಂಜರಗಳು. ಆಪ್ಷನ್ 4 ಆಭರಣಗಳು. ಸರಿಯಾದ ಉತ್ತರ ಆಪ್ಷನ್ 1 ಕಲ್ಲಿನ ಚಾಕು ಮತ್ತು ಬಾಣದ ಮೊನೆ. ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು. ಆಪ್ಷನ್ ಎ ಋತುಮಾನ, ಆಪ್ಷನ್ ಬಿ ಮರೆಮಾಚಿದ ನಿರುದ್ಯೋಗ, ಆಪ್ಷನ್ ಸಿ ಆವರ್ತಕ ನಿರುದ್ಯೋಗ, ಆಪ್ಷನ್ ಡಿ ಘರ್ಷಣಾತ್ಮಕ ನಿರುದ್ಯೋಗ. ಕೆಳಗೆ ನೀಡಿರುವ ಸಂಕೇತಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡಿ ಸ್ನೇಹಿತರೆ ಇನ್ನೊಮ್ಮೆ. ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಸರಿಯಾದ ಉತ್ತರ. ಋತುಮಾನದ ನಿರುದ್ಯೋಗ ಹಾಗೂ ಮರೆಮಾಚಿದ ನಿರುದ್ಯೋಗ. ಪ್ರಶ್ನೆ ಸಂಖ್ಯೆ 36. ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಜಾರಿಗೆ ಬಂದಿದೆ? ಆಪ್ಷನ್ 1 63ನೇ ತಿದ್ದುಪಡಿ, ಆಪ್ಷನ್ 2 64ನೇ ತಿದ್ದುಪಡಿ, ಆಪ್ಷನ್ 3 73ನೇ ತಿದ್ದುಪಡಿ, ಆಪ್ಷನ್ 4 74ನೇ ತಿದ್ದುಪಡಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ 3 73ನೇ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1991 ಜಾರಿಗೆ ತರಲಾಗಿದೆ. ಪ್ರಶ್ನೆ ಸಂಖ್ಯೆ 37. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆಪ್ಷನ್ ಎ ರೋಶ್ನಿ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಒದಗಿಸುತ್ತದೆ. ಆಪ್ಷನ್ ಬಿ ರೋಶ್ನಿ ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ. ಆಪ್ಷನ್ ಸಿ ರೋಶ್ನಿ ಬುಡಕಟ್ಟು ಜನರಿಗೆ ವಿದ್ಯುತ್ ಒದಗಿಸುತ್ತದೆ. ಈ ಮೇಲಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಆಪ್ಷನ್ 2 ಬಿ ಮಾತ್ರ, ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆ ರೋಶ್ನಿ ಅಂತ ಅಂದರೆ. ಪ್ರಶ್ನೆ ಸಂಖ್ಯೆ 38. ಎಲಿವೇಟ್ ವುಮೆನ್ ಯೋಜನೆಯು
ಇದಕ್ಕೆ ಅಥವಾ ಇವರಿಗೆ ಸಂಬಂಧಿಸಿದೆ. ಆಪ್ಷನ್ 1 ಮಹಿಳಾ ಉದ್ಯಮಿಗಳು, ಆಪ್ಷನ್ 2 ಮಹಿಳಾ ಕಾರ್ಮಿಕರು, ಆಪ್ಷನ್ 3 ಸ್ತ್ರೀ ಶಕ್ತಿ ಸಂಘಗಳು, ಆಪ್ಷನ್ 4 ಗೃಹಿಣಿಯರು. ಸರಿಯಾದ ಉತ್ತರ ಆಪ್ಷನ್ 1 ಮಹಿಳಾ ಉದ್ಯಮಿಗಳು. ಪ್ರಶ್ನೆ ಸಂಖ್ಯೆ 39. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯವನ್ನು ಬಳಸುವವರ ಶೇಕಡಾವಾರು ಪ್ರಮಾಣ. ಆಪ್ಷನ್ 1 21.8, 2 17.6, 19.6, 28.4. ಸರಿಯಾದ ಉತ್ತರ ಆಪ್ಷನ್ 4 ಶೇಕಡಾ 29.4%. ಪ್ರಶ್ನೆ ಸಂಖ್ಯೆ 40. IR8 ಎಂಬುದು ಡ್ಯಾಸರ ತಳಿ ವಿಧವಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಅಕ್ಕಿ ಅಥವಾ ಭತ್ತದ ತಳಿ. ಪ್ರಶ್ನೆ ಸಂಖ್ಯೆ 41. ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ತಮಿಳುನಾಡು. ರೈತವಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಪರಿಚಯಿಸಿದ ರಾಜ್ಯ ತಮಿಳುನಾಡು. ಜುಲೈ 2024. ಪ್ರಶ್ನೆ ಸಂಖ್ಯೆ 42. ಜುಲೈ 2024ರಲ್ಲಿ ನಮ್ಮ ಮೆಟ್ರೋದ ಯಾವ ಹೆಸರಿನ ಟನಲ್ ಬೋರಿಂಗ್ ಮಷಿನ್ TBM 308 ಮೀಟರ್ಗಳಷ್ಟು ಸುರಂಗ ಕೊರೆಯುವುದರ ಮೂಲಕ ನೂತನ ದಾಖಲೆ ಬರೆಯಿತು. ಆಪ್ಷನ್ 1 TBM ಕೃಷ್ಣ, 2 TBM ಕಾವೇರಿ, TBM ತುಂಗ ಹಾಗೂ TBM ಊರ್ಜಾ. ಸರಿಯಾದ ಉತ್ತರ ಆಪ್ಷನ್ 3 TBM ತುಂಗ. ಪ್ರಶ್ನೆ ಸಂಖ್ಯೆ 43. ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಹುದ್ದೆಗೆ ಏರಿದ ಪ್ರಥಮ ಮಹಿಳೆ ಯಾರು? ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1 ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಪ್ರಶ್ನೆ ಸಂಖ್ಯೆ 44. ಜುಲೈ 2024ರಲ್ಲಿ ನಿಕೋಲಾಸ್ ಮಡುರೋರವರನ್ನು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಜರುಗಿದ ರಾಷ್ಟ್ರಪತಿ ಚುನಾವಣೆಯ ವಿಜೇತರೆಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ 4 ವೆನಿಜುವೆಲಾ ದೇಶದ ರಾಷ್ಟ್ರಪತಿ ಚುನಾವಣೆಯ ವಿಜೇತರೆಂದು ಗುರುತಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 45. ಎಲ್ಲ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಜೇಷನ್ಸ್ ಪ್ರೋಗ್ರಾಂ ಅಡಿ ನೀಡಲಾಗುವ ಲಸಿಕೆಗಳ ವಿವರಗಳನ್ನು ಡಿಜಿಟಲೀಕರಣ ಮಾಡಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಪ್ಲಾಟ್ಫಾರ್ಮ್ ಅನ್ನು ಜಾರಿಗೆ ತರಲು ಯೋಜಿಸಿದೆ? ಆಪ್ಷನ್ 1 ಕೋವಿನ್, ಆಪ್ಷನ್ 2 ಯುವಿನ್, ಆಪ್ಷನ್ 3 ವಿವಿನ್, ಆಪ್ಷನ್ 4 ಆಲ್ವಿನ್. ಸರಿಯಾದ ಉತ್ತರ ಯುವಿನ್. ಪ್ರಶ್ನೆ ಸಂಖ್ಯೆ 46. 18ನೇ ಲೋಕಸಭೆಯ ಹಂಗಾಮಿ ಅಥವಾ ತಾತ್ಕಾಲಿಕ ಸಭಾಧ್ಯಕ್ಷರು ಯಾರಾಗಿದ್ದರು? ಶಶಿ ತರೂರ್, ಭರ್ತೃಹರಿ ಮಹತಾಬ್, ರಾಜನಾಥ್ ಸಿಂಗ್, HD ದೇವೇಗೌಡ. ಸರಿಯಾದ ಉತ್ತರ ಆಪ್ಷನ್ 2 ಭರ್ತೃಹರಿ ಮಹತಾಬ್. ಪ್ರಶ್ನೆ ಸಂಖ್ಯೆ 47. ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ನ ರಚನೆ ಅಥವಾ ರದ್ದತಿಯನ್ನು ಕುರಿತು ವ್ಯವಹರಿಸುತ್ತದೆ? ವಿಧಿ 169, ವಿಧಿ 170, ವಿಧಿ 171 ಹಾಗೂ ವಿಧಿ 172. ಸರಿಯಾದ ಉತ್ತರ ಆಪ್ಷನ್ 1 ಭಾರತ ಸಂವಿಧಾನದ ವಿಧಿ 169 ವಿಧಾನ ಪರಿಷತ್ತು ರದ್ದತಿ ಅಥವಾ ರಚನೆಯ ಕುರಿತಾಗಿ ವ್ಯವಹರಿಸುತ್ತದೆ. ಪ್ರಶ್ನೆ ಸಂಖ್ಯೆ 48. ಈ ಕೆಳಗಿನವರುಗಳಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ JVPಯ ಸಮಿತಿಯ ಅಧ್ಯಕ್ಷರಾಗಿದ್ದರು? ಆಪ್ಷನ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ 2 ವಲ್ಲಭಭಾಯ್ ಪಟೇಲ್, ಆಪ್ಷನ್ 3 ಪಟ್ಟಾಭಿ ಸೀತಾರಾಮಯ್ಯ, ಆಪ್ಷನ್ 4 ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ.
ಸರಿಯಾದ ಉತ್ತರ 4. ಅದು ಅಧ್ಯಕ್ಷರನ್ನು ಹೊಂದಿರಲಿಲ್ಲ. ಪ್ರಶ್ನೆ ಸಂಖ್ಯೆ 49. ಆಕಸ್ಮಿಕ ಅಣುವಿಕಿರಣ ಸೋರುವಿಕೆಯಿಂದಾದ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ? ಸರಿಯಾದ ಉತ್ತರ 3 ಮೈಲ್ ಐಲ್ಯಾಂಡ್. ಸರಿಯಾದ ಉತ್ತರ ಬಂದ್ಬಿಟ್ಟು 3 ಮೈಲ್ ಐಲ್ಯಾಂಡ್. ಪ್ರಶ್ನೆ ಸಂಖ್ಯೆ 50. ಸರಿಹೊಂದಿಕೆಯಲ್ಲದ ಜೋಡಿಯನ್ನು ಗುರುತಿಸಿ. ಆಪ್ಷನ್ 1 ಮಾಂಟ್ರಿಯಲ್ ಒಡಂಬಡಿಕೆ ಓಜೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣ. ಆಪ್ಷನ್ 2 ಎಲ್ ನೀನೋ ಪರಿಣಾಮ ಹವಾಮಾನ ಬದಲಾವಣೆಯ ವೈಪರೀತ್ಯಗಳು. ಆಪ್ಷನ್ 3 ಡಾಪ್ಷನ್ ಘಟಕಗಳು ಹಸಿರು ಮನೆ ಅನಿಲಗಳ ಅಳತೆ ಮಾಪನ. ಆಪ್ಷನ್ 4 UV B ವಿಕಿರಣ ಹಿಮಾಂದ್ರತೆ. ಸರಿಯಾದ ಉತ್ತರ ಆಪ್ಷನ್ 3. ಇದು ಸರಿ ಹೊಂದಿಕೆ ಆಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 51. ನಗಾರೌನೋ ಕರ್ಬಾಖ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವೆ ಇದೆ? ಆಪ್ಷನ್ 1 ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ನಗಾರೌನೋ ಕರ್ಬಾಖ್ ವಲಯ ಸಂಘರ್ಷ ಯಾವ ದೇಶಗಳ ನಡುವೆ ಇದೆ ಅಂತಂದರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ. ಪ್ರಶ್ನೆ ಸಂಖ್ಯೆ 52. ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಿಲ್ಲ ಅಂತ ಕೇಳಿದರೆ ಆಪ್ಷನ್ 1 ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ. 2 ಚಿನ್ನ ಇದು ಲೋಹ ಖನಿಜ. 3 ಲೋಡ್ ಡಿಪಾಸಿಟ್ ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಿಸಿದ್ದು. ಆಪ್ಷನ್ 4 ಕಾಲ್ಗುರ್ಲಿ ಮತ್ತು ಕೂಲ್ಗಾರ್ಡಿ ಇವು ಆಸ್ಟ್ರೇಲಿಯಾದ ಚಿನ್ನದ ಗಣಿ ಕೇಂದ್ರಗಳು. ಇದರಲ್ಲಿ ಉತ್ತರ ಬಂದ್ಬಿಟ್ಟು ಆಪ್ಷನ್ 1. ಸರಿಯಲ್ಲದ ಹೇಳಿಕೆ ಇದಾಗಿದೆ. ಪ್ರಶ್ನೆ ಸಂಖ್ಯೆ 53. ಭಾರತದ ನದಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಹೇಳಿಕೆ ಎ ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ 2ನೇ ಅತಿದೊಡ್ಡ ನದಿ. ಹೇಳಿಕೆ ಬಿ ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ 2ನೇ ಅತಿದೊಡ್ಡ ನದಿ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ? ಸರಿಯಾದ ಉತ್ತರ ಆಪ್ಷನ್ 3. ಎ ಮತ್ತು ಬಿ ಎರಡೂ ಸರಿಯಾದ ಹೇಳಿಕೆಗಳಾಗಿವೆ. ಪ್ರಶ್ನೆ ಸಂಖ್ಯೆ 54. ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿರುವ ಗುಂಪನ್ನು ಆರಿಸಿ. ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿ ಗುಂಪನ್ನು ಆರಿಸಿ ಅಂತ ಹೇಳಿದರೆ ಆಪ್ಷನ್ 1 ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ. 2 ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ಆಪ್ಷನ್ 3 ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ. ಆಪ್ಷನ್ 4 ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಹಾಗೂ ರಾಜಸ್ಥಾನ. ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ರಾಜಸ್ಥಾನ, ಅದನಂತರ ಮಧ್ಯಪ್ರದೇಶ, ಮಹಾರಾಷ್ಟ್ರ ಹಾಗೂ 4ನೇದಾಗಿ ಉತ್ತರ ಪ್ರದೇಶ. ಅತಿ ದೊಡ್ಡ ರಾಜ್ಯಗಳಿಂದ ಚಿಕ್ಕದರೆಡೆಗೆ ಇಳಿಕೆ ಕ್ರಮದಲ್ಲಿ. ಪ್ರಶ್ನೆ ಸಂಖ್ಯೆ 55. ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಝರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು. ಆಪ್ಷನ್ 1 ಮ್ಯಾಂಗ್ರೋವ್ ಕಾಡುಗಳು. 2 ಪರ್ವತದ ಮೀಡೋಗಳು. ಆಪ್ಷನ್ 3 ಸುಂದರ್ಬನ್ಸ್ ಕಾಡುಗಳು. ಆಪ್ಷನ್ 4 ಶೋಲಾ ಕಾಡುಗಳು. ಸರಿಯಾದ ಉತ್ತರ ಆಪ್ಷನ್ 4 ಶೋಲಾ ಕಾಡುಗಳು. ಪ್ರಶ್ನೆ ಸಂಖ್ಯೆ 56. ಎ ಪಟ್ಟಿಯ ಅಂಶಗಳನ್ನು ಬಿ ಪಟ್ಟಿಯಲ್ಲಿನ ಒಂದು ಅಂಶದೊಂದಿಗೆ ಹೊಂದಿಸಿ ಬರೆಯಿರಿ. ಈ ಕಡೆ ಪಟ್ಟಿ ಎ ಭಾಗದಲ್ಲಿ ಒಳಗ್ರಹಗಳು, ಹೊರಗ್ರಹಗಳು, ನಕ್ಷತ್ರಪುಂಜ, ಭೂಮಿ ಉಪಗ್ರಹ. ಭೂಮಿಯ ಉಪಗ್ರಹ ಬಂದ್ಬಿಟ್ಟು ಚಂದ್ರ. D2 ಎಲ್ಲಿದೆ ನೋಡಿ, D2 ಇಲ್ಲಿನೂ ಇದೆ, ಹಾಗೆ ಇಲ್ಲಿನೂ ಇದೆ. ಒಳಗ್ರಹಗಳು ಬಂದ್ಬಿಟ್ಟು
ಭೂಮಿ ಬರುತ್ತೆ ಒಳಗ್ರಹ. ಓಕೆ, ಎ3 ಎಲ್ಲಿದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ 2. 56 ಸರಿಯಾದ ಉತ್ತರ ಆಪ್ಷನ್ 2. B1 ಶನಿ, ಹೊರಗ್ರಹ ಶನಿಯಾಗಿರುತ್ತೆ. ನಕ್ಷತ್ರಪುಂಜ ಓರಿಯನ್, ಭೂಮಿಯ ಉಪಗ್ರಹ ಚಂದ್ರ, ಹೊರಗ್ರಹ ಶನಿ, ಒಳಗ್ರಹ ಭೂಮಿ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 57. ಕೆಳಗಿನವುಗಳಿಂದ ಹೊಂದಿಕೆಯಾಗುವ ಜೋಡಿಯನ್ನು ಗುರುತಿಸಿ. ಶಿಲೀಂಧ್ರ, ಬ್ರೆಡ್ ಮೇಲೆ ಬೆಳೆಯುವ ಶಿಲೀಂಧ್ರ. ಪ್ರೋಟಿಸ್ಟಾ, ಅಮೀಬಾ. ವೈರಸ್, HIV. ಮೊನಿರಾ, ಅಣಬೆ. ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ABC. ಶಿಲೀಂಧ್ರ, ಬ್ರೆಡ್ ಮೇಲೆ ಬೆಳೆಯುವ ಶಿಲೀಂಧ್ರ. ಓಕೆ. ಪ್ರೋಟಿಸ್ಟಾ, ಅಮೀಬಾ. ಓಕೆ. ಮತ್ತು ವೈರಸ್ HIV ವೈರಸ್ನಿಂದ ಬರುತ್ತೆ ಅಂತಿದೆ. ABC ಸರಿಯಾದ ಉತ್ತರ ಆಪ್ಷನ್ 57 2. ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 58. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವ ಸರೋವರಗಳು ಯಾವುವು? ಚಿಲ್ಕಾ ಸರೋವರ, ಕೊಲ್ಲೇರು ಸರೋವರ, ಸಾಂಬಾರ್ ಸರೋವರ. ಕೆಳಗೆ ಕೊಟ್ಟಿರುವ ಸಂಕೇತ ಬಳಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ 2 A ಮತ್ತು B. ಪ್ರಶ್ನೆ ಸಂಖ್ಯೆ 59. DDT ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಡ್ಯಾಸ್. DDT ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಡ್ಯಾಸ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 3 4. ಪರಮಾಣುಗಳ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 60. ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ 10% ಮೀಸಲಾತಿಯನ್ನು ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 2019 ಜಾರಿಗೆ ಬಂದಂತಹ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು? ಆಪ್ಷನ್ 3 103ನೇ ತಿದ್ದುಪಡಿ ಕಾಯ್ದೆಯು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ 10% ಮೀಸಲಾತಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಒದಗಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 61. ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ 63% ಮೀಸಲಾತಿಯನ್ನು ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ 3. ನೋಡಿ, ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಉತ್ತರಾಖಂಡ್. ಪ್ರಶ್ನೆ ಸಂಖ್ಯೆ 62. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದ ಭಾರತದ ಜೋಡಿಯನ್ನು ಗುರುತಿಸಿ. ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್. ಮನು ಭಾಕರ್ ಮತ್ತು ಸ್ವಪ್ನಿಲ್ ಕುಸಾಲೆ. ಅಂಜುಮ್ ಮೌದ್ಗಿಲ್ ಮತ್ತು ಸರ್ಬೋಜ್ ಸಿಂಗ್. ಸ್ವಿಫ್ಟ್ ಕೋರ್ ಮಂಡ್ರಾ ಮತ್ತು ಸ್ವಪ್ನಿಲ್ ಕುಸಾಲೆ. ಸರಿಯಾದ ಉತ್ತರ ಆಪ್ಷನ್ 1 ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್ ಇವರು. ಪ್ರಶ್ನೆ ಸಂಖ್ಯೆ 63. ಭಾರತದ ಪ್ರಥಮ ಬಹುರಾಷ್ಟ್ರೀಯ ಏರ್ ಕಾಂಬ್ಯಾಟ್ ಎಕ್ಸರ್ಸೈಸ್ ಅನ್ನು ಹೆಸರಿಸಿ. ಇದರಲ್ಲಿ 10 ರಾಷ್ಟ್ರಗಳ 67 ಫೈಟರ್ ಜೆಟ್ಗಳು ಮತ್ತು ಸೇನಾಪಡೆಯ ವಿಮಾನಗಳು ಭಾಗವಹಿಸಲಿದ್ದು ಇದರಲ್ಲಿ 18 ರಾಷ್ಟ್ರಗಳು ವೀಕ್ಷಕರಾಗಿ ಪಾಲ್ಗೊಳ್ಳಲಿವೆ. ಎಕ್ಸರ್ಸೈಸ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 4 ತರಂಗ ಶಕ್ತಿ. ಪ್ರಶ್ನೆ ಸಂಖ್ಯೆ 64. ರಾಜ್ಯಪಾಲರು ಮತ್ತು ರಾಜ್ಯದ ಹೆಸರು ಕೇಳಿದ್ದಾರೆ. CH ವಿಜಯಶಂಕರ್, ಮೇಘಾಲಯ. ಸರಿಯಾದ ಉತ್ತರ ಆಪ್ಷನ್ 2 ಆಗುತ್ತೆ ಸ್ನೇಹಿತರೆ. B1 ಓಂ ಪ್ರಕಾಶ್ ಮಾಥುರ್, ಸಿಕ್ಕಿಂ. ಹರಿಭಾವು ಕೆ ಬಾಗ್ಡೆ, ರಾಜಸ್ಥಾನ್. ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ, ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 65. ಜುಲೈ 2024ರಲ್ಲಿ G20 ಸಮಾವೇಶ ಜರುಗಿದ ಸ್ಥಳ. ಜುಲೈ 2024ರಲ್ಲಿ
G20 ಸಮಾವೇಶ ಜರುಗಿದ ಸ್ಥಳ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ 2 ರಿಯೋ ಡಿ ಜೆನೈರೋ. ಪ್ರಶ್ನೆ ಸಂಖ್ಯೆ 66. ಅಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮರ್ಲಗಲ್ಲ ಪ್ರದೇಶದಲ್ಲಿ ಯಾವ ಖನಿಜದ ನಿಕ್ಷೇಪವನ್ನು ಗುರುತಿಸಿದೆ? ಪ್ರಶ್ನೆ ಸಂಖ್ಯೆ 66ಕ್ಕೆ ಉತ್ತರ 1 ಲಿಥಿಯಂ. 67. ಪ್ರಶ್ನೆ ಸಂಖ್ಯೆ 67. 2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ 1. ಸರಿಯಾದ ಉತ್ತರ ಆಪ್ಷನ್ 1 2024ರಿಂದ 2029. ಈ ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ? ಆಪ್ಷನ್ ಎ ಪಶುಸಂಗೋಪನೆ, ಅರಣ್ಯಗಾರಿಕೆ, ಮೀನುಗಾರಿಕೆ ಮತ್ತು ತಯಾರಿಕೆ. ಸರಿಯಾದ ಉತ್ತರ ಆಪ್ಷನ್ 4 ಡಿ ಮಾತ್ರ. ಇದು ಕೃಷಿ ವಲಯಕ್ಕೆ ಸಂಬಂಧಿಸಿಲ್ಲದ ಕ್ಷೇತ್ರವಾಗಿದೆ. ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲದ ವಲಯ ಡಿ ತಯಾರಿಕೆ. ಪ್ರಶ್ನೆ ಸಂಖ್ಯೆ 69. ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ? ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ? ಸರಿಯಾದ ಉತ್ತರ ಆಪ್ಷನ್ 3 ಕರ್ನಾಟಕ. ಪ್ರಶ್ನೆ ಸಂಖ್ಯೆ 70. ಪ್ರಶ್ನೆ ಸಂಖ್ಯೆ 70. ಈ ಕೆಳಗಿನ ಯಾವ ಕಾರ್ಯಕ್ರಮವು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ? ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ. ಮಾನಸಧಾರ, ಟೆಲಿಕೌನ್ಸೆಲಿಂಗ್, ಮನೋಚೈತನ್ಯ, ಇ ಸಂಜೀವಿನಿ. ಸರಿಯಾದ ಉತ್ತರ ಆಪ್ಷನ್ 4 ಡಿ ಮಾತ್ರ ಇ ಸಂಜೀವಿನಿ. ಇದು ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲದ ಆಯ್ಕೆಯಾಗಿದೆ. ಪ್ರಶ್ನೆ ಸಂಖ್ಯೆ 71. ಈ ಕೆಳಗೆ ನೀಡಿರುವ ಜೋಡಿಗಳಲ್ಲಿ ಸರಿಯಾದ ಜೋಡಿ ಯಾವುದು? ಇಂದಿರಾ ಪಾಯಿಂಟ್, ಗ್ರೇಟ್ ನಿಕೋಬಾರ್, ಇಂದಿರಾ ಕೋಲ್, ಲಡಾಖ್, ಕೇಪ್ ಕೆಮೋರಿನ್, ತಮಿಳುನಾಡು. ಇದರಲ್ಲಿ ಸರಿಯಾದ ಜೋಡಿ ಆಪ್ಷನ್ 4 3 ಸರಿಯಾದ ಜೋಡಿಗಳಾಗಿವೆ. ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬಾರ್, ಇಂದಿರಾ ಕೋಲ್ ಲಡಾಖ್ನಲ್ಲಿದೆ, ಕೇಪ್ ಕೆಮೋರಿನ್ ತಮಿಳುನಾಡು ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 72. ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ? ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ? ಸಮಾನತೆಯ ಹಕ್ಕು, ಶೈಕ್ಷಣಿಕ ಹಕ್ಕು, ಸ್ವಾತಂತ್ರ್ಯದ ಹಕ್ಕು ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಸರಿಯಾದ ಉತ್ತರ ಆಪ್ಷನ್ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಪ್ರಶ್ನೆ ಸಂಖ್ಯೆ 73. 2019ರಲ್ಲಿ ಭಾರತದ ಪ್ರಥಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು? 2019ರಲ್ಲಿ ಭಾರತದ ಪ್ರಥಮ ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು? ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ 4 ದೆಹಲಿ ಮತ್ತು ವಾರಣಾಸಿಗಳ ಮಧ್ಯೆ. ಪ್ರಶ್ನೆ ಸಂಖ್ಯೆ 74. 2023ರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚು ರನ್ಗಳನ್ನು ಗಳಿಸಿದವರು ಯಾರು? 2023ರ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚು ರನ್ ಗಳಿಸಿದವರು ವಿರಾಟ್ ಕೊಹ್ಲಿ, ಮೊಯಿನ್ ಅಲಿ, ಗ್ಲೆನ್ ಮ್ಯಾಕ್ಸ್ವೆಲ್, ಕ್ವಿಂಟನ್ ಡಿ ಕೋಕ್. ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ 1 ವಿರಾಟ್ ಕೊಹ್ಲಿ. ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 75. ತಪ್ಪಾದ ಸಂಯೋಜನೆಯನ್ನು ಗುರುತಿಸಿ. ಅರಿವು ಕೇಂದ್ರ, ಗ್ರಾಮ ಪಂಚಾಯಿತಿ ಗ್ರಂಥಾಲಯ, ಅಜೀವಿಕಾ, ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆ, ವಾಜಪೇಯಿ ವಸತಿ ಯೋಜನೆ ನಗರ ಪ್ರದೇಶಗಳಿಗೆ. ಓಕೆ, ಜಲಜೀವನ್ ಮಿಷನ್ ಎಲ್ಲ ನಗರ ಪ್ರದೇಶಗಳಿಗೆ ನೀರು ಪೂರೈಕೆ. ಇದು ಆಪ್ಷನ್ 4
ಇದು ತಪ್ಪಾದ ಸಂಯೋಜನೆಯಾಗಿದೆ. ಜಲಜೀವನ್ ಮಿಷನ್ ಅನ್ನೋದು ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ, ನಗರ ಅಲ್ಲ ಇದು, ಗ್ರಾಮೀಣ ಪ್ರದೇಶಗಳಿಗೆ ನೀರು ಪೂರೈಕೆ ಯೋಜನೆಯಾಗಿದೆ. ಪ್ರಶ್ನೆ ಸಂಖ್ಯೆ 76. ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದಕ್ಕೆ ಕಿಲೋಮೀಟರ್ಗಳಲ್ಲಿ ಅನುಗುಣವಾಗಿ ಈ ಕೆಳಗೆ ಕೊಟ್ಟಿರುವ ಉತ್ತರಗಳಲ್ಲಿ ಯಾವುದು ಸರಿಯಾದ ಕ್ರಮವಾಗಿದೆ? ಉತ್ತರ ಆಪ್ಷನ್ 2 ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. ಪ್ರಶ್ನೆ ಸಂಖ್ಯೆ 77. ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಯಾರು ಹೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 2 ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಭಾರತದ ನೈಜ ಪ್ರಗತಿಯು ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ಪ್ರಶ್ನೆ ಸಂಖ್ಯೆ 81. ಪ್ರಶ್ನೆ ಸಂಖ್ಯೆ 81. ಈ ಕೆಳಕಂಡ ಜೋಡಿಗಳನ್ನು ಪರಿಗಣಿಸಿ. ಹಳದಿ ಕ್ರಾಂತಿ ಎಣ್ಣೆಕಾಳುಗಳು, ನೀಲಿ ಕ್ರಾಂತಿ ಮೀನುಗಾರಿಕೆ, ಕಂದು ಕ್ರಾಂತಿ ಕಾಫಿ ಅಥವಾ ಕೋಕೋ, ಸ್ವರ್ಣ ಕ್ರಾಂತಿ ರಸಗೊಬ್ಬರ. ಸರಿಯಾದ ಉತ್ತರ ಆಪ್ಷನ್ 2 ABC 3 ಸರಿಯಾಗಿದೆ. ಹೀಗಾಗಿ ಸರಿಯಾದ ಉತ್ತರ 2. ಪ್ರಶ್ನೆ ಸಂಖ್ಯೆ 82. ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಗಳಲ್ಲಿ ತಪ್ಪಾಗಿ ಜೋಡಿಸಿರುವುದನ್ನು ಗುರುತಿಸಿ. ಲಾರ್ಡ್ ಡಾಲ್ಹೌಸಿ ದತ್ತು ಪುತ್ರರಿಗೆ ಹಕ್ಕಿಲ್ಲ. ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ. ಲಾರ್ಡ್ ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರಿ ಪದ್ಧತಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿ. ಆಪ್ಷನ್ 3 ಲಾರ್ಡ್ ವಿಲಿಯಂ ಬೆಂಟಿಕ್ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಇದು ತಪ್ಪಾದ ಜೋಡಿಯಾಗಿದೆ. ದಿನ್ ಪನಹ ಎಂಬ ಹೊಸ ಪ್ರಶ್ನೆ ಸಂಖ್ಯೆ 83. ದಿನ್ ಪನಹ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ ಯಾರು? ದಿನ್ ಪನಹ ಎಂಬ ಹೊಸ ನಗರವನ್ನು ಸ್ಥಾಪಿಸಿದ ಮುಸ್ಲಿಂ ಅರಸ. ಆಪ್ಷನ್ 1 ಮೊಹಮ್ಮದ್ ಬಿನ್ ತುಘಲಕ್, ಹುಮಾಯೂನ್, ಫಿರೋಜ್ ಶಾ ತುಘಲಕ್, ಅಕ್ಬರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಹುಮಾಯೂನ್. ಪ್ರಶ್ನೆ ಸಂಖ್ಯೆ 84. ದ್ವೈತಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ದ್ವೈತಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನಿಂಬರ್ಕಾಚಾರ್ಯ. ಪ್ರಶ್ನೆ ಸಂಖ್ಯೆ 85. ಖುದೈ ಖಿದ್ಮತ್ಗಾರ್ ಎಂಬ ಸ್ವಯಂ ಸೇವಾ ದಳವನ್ನು ಸಂಘಟಿಸಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೆಸರಿಸಿ. ಖಾನ್ ಅಬ್ದುಲ್ ಗಫಾರ್ ಖಾನ್, ರಾಜಗೋಪಾಲ್ಚಾರಿ, ಕೇಳಪ್ಪನ್ ಮತ್ತು ಹಕೀಂ ಅಜ್ಮಲ್ ಖಾನ್ ಅಂತ ಆಪ್ಷನ್ ಇದೆ. ಸರಿಯಾದ ಆಪ್ಷನ್ ನೋಡೋದಾದರೆ ಆಪ್ಷನ್ 1 ಖಾನ್ ಅಬ್ದುಲ್ ಗಫಾರ್ ಖಾನ್. ಖುದೈ ಖಿದ್ಮತ್ಗಾರ್ ಸ್ವಯಂ ಸೇವಾದಳವನ್ನು ಸ್ಥಾಪಿಸಿದವರು ಖಾನ್ ಅಬ್ದುಲ್ ಗಫಾರ್ ಖಾನ್. ಮೈಸೂರು ಕಾಂಗ್ರೆಸ್ನ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಮೈಸೂರು ಕಾಂಗ್ರೆಸ್ ಪ್ರಥಮ ಅಧಿವೇಶನ ಎಲ್ಲಿ ಜರುಗಿತು? ಆಪ್ಷನ್ 4 ಶಿವಪುರದಲ್ಲಿ. ಸರಿಯಾದ ಉತ್ತರ ಆಪ್ಷನ್ 4 ಶಿವಪುರ. ಪ್ರಶ್ನೆ ಸಂಖ್ಯೆ 87. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವ ದಿವಸ ಆಚರಿಸಲಾಗುತ್ತದೆ? ಏಪ್ರಿಲ್ 24. ಪ್ರಶ್ನೆ ಸಂಖ್ಯೆ 88. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಗೆ ಚುನಾಯಿಸಲಾಗುತ್ತದೆ? ಆಪ್ಷನ್ 1 15 ತಿಂಗಳು, ಆಪ್ಷನ್ 2 30 ತಿಂಗಳುಗಳು, ಆಪ್ಷನ್ 3 30 ತಿಂಗಳು, ಆಪ್ಷನ್ 4 35 ತಿಂಗಳು. ಸರಿಯಾದ ಉತ್ತರ ಆಪ್ಷನ್ 3 30 ತಿಂಗಳು, ಅಂದರೆ 2.5 ವರ್ಷ. ಪ್ರಶ್ನೆ ಸಂಖ್ಯೆ 89. ಪಂಚಾಯತ್ಗಳಲ್ಲಿರುವ ಹಣಕಾಸಿನ ಸ್ಥಿತಿಗತಿಗಳನ್ನು ವಿಮರ್ಶೆ ಮಾಡಲು ಯಾರು ಹಣಕಾಸಿನ ಆಯೋಗವನ್ನು ರಚಿಸುತ್ತಾರೆ? ರಾಜ್ಯಪಾಲರು. ಸರಿಯಾದ ಉತ್ತರ ಆಪ್ಷನ್ 2 ರಾಜ್ಯಪಾಲರು. ಪ್ರಶ್ನೆ ಸಂಖ್ಯೆ 90. ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ಗಳ ಮಧ್ಯೆ ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ? ಭಾರತದ ಸಂವಿಧಾನದ ಯಾವ ಶೆಡ್ಯೂಲ್ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ಗಳ ಮಧ್ಯೆ
ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ. 11ನೇ ಅನುಸೂಚಿ, 11ನೇ ಶೆಡ್ಯೂಲ್. ಸರಿಯಾದ ಉತ್ತರ 11ನೇ ಶೆಡ್ಯೂಲ್. ಪ್ರಶ್ನೆ ಸಂಖ್ಯೆ 91. ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ಯಾರು ನೇಮಿಸುತ್ತಾರೆ? ಲೋಕಾಯುಕ್ತರನ್ನು ಮತ್ತು ಉಪಲೋಕಾಯುಕ್ತರನ್ನು ರಾಜ್ಯಪಾಲರು ನೇಮಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 92. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿ ಕ್ವಶನ್ ಆಗಿದೆ. ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಸ್ನೇಹಿತರೆ. ಈ ಕೆಳಗಿನ ಲೈನ್ ಗ್ರಾಫನ್ನು ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 92ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಇದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಕೆಇಎದವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪ್ರಶ್ನೆ ಸಂಖ್ಯೆ 93. ಎಲ್ಲ ಪಂದ್ಯಗಳನ್ನು ಸೇರಿಸಿದಾಗ ರಘು ಗಳಿಸಿದ ರನ್ನುಗಳು ಸುನಿಲನು ಗಳಿಸಿದ ರನ್ನುಗಳಿಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿದೆ? ಇದಕ್ಕೆ ಸರಿಯಾದ ಉತ್ತರ 25%. ಪ್ರಶ್ನೆ ಸಂಖ್ಯೆ 94. ಎಲ್ಲ ಪಂದ್ಯಗಳಲ್ಲಿ ಸುನಿಲ ಮತ್ತು ರಘು ಗಳಿಸಿದ ಒಟ್ಟು ರನ್ನುಗಳ ಅನುಪಾತ ಡ್ಯಾಶ್? ಸರಿಯಾದ ಉತ್ತರ ಆಪ್ಷನ್ 4, 4:5, 4:5. ಪ್ರಶ್ನೆ ಸಂಖ್ಯೆ 95. ಒಂದು ಕುಟುಂಬದ ABCDE ಮತ್ತು F ಎಂಬ 6 ಮಂದಿ ಸದಸ್ಯರು ಒಟ್ಟಿಗೆ ಪ್ರಯಾಣಿಸುತ್ತಿರುತ್ತಾರೆ. ಬಿ ಸದಸ್ಯ ಸಿಯ ಮಗ ಆದರೆ ಸಿ ಸದಸ್ಯ ಬಿಯ ಅಮ್ಮ ಅಲ್ಲ. ಎ ಮತ್ತು ಸಿ ಮದುವೆಯಾದ ದಂಪತಿಗಳು. ಇ ಸದಸ್ಯ ಸಿಯ ಸಹೋದರ. ಡಿ ಸದಸ್ಯ ಎಯ ಮಗಳು. ಎಫ್ ಸದಸ್ಯ ಬಿಯ ಸಹೋದರಿ ಅಲ್ಲ. ಹಾಗಾದರೆ ಕುಟುಂಬದಲ್ಲಿ ಒಟ್ಟು ಎಷ್ಟು ಮಂದಿ ಪುರುಷ ಸದಸ್ಯರಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 4, ಪುರುಷ ಸದಸ್ಯರಿರೋದು ಒಬ್ಬರೇ. ಪ್ರಶ್ನೆ ಸಂಖ್ಯೆ 96. ಪ್ರಕಾಶವನ್ನು ಕತ್ತಲೆ ಎಂದು ಕರೆದರೆ, ಕತ್ತಲೆಯನ್ನು ಬಿಳಿ ಎಂದು ಕರೆದರೆ, ಬಿಳಿಯನ್ನು ಕಿತ್ತಲೆ ಎಂದು ಕರೆದರೆ, ಕಿತ್ತಲೆಯನ್ನು ಕೆಂಪು ಎಂದು ಕರೆದರೆ, ಕೆಂಪನ್ನು ಹಸಿರು ಎಂದು ಕರೆದರೆ, ಹಸಿರನ್ನು ನೀಲಿ ಎಂದು ಕರೆದರೆ ಹಾಲಿನ ಬಣ್ಣ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಕಿತ್ತಳೆ. ಪ್ರಶ್ನೆ ಸಂಖ್ಯೆ 97. ಒಂದು ಮೃಗಾಲಯದಲ್ಲಿ ಸಿಂಹ ಮತ್ತು ಪಾರಿವಾಳಗಳು ಇವೆ. ತಲೆ ಎಣಿಕೆ ಮಾಡಿದಾಗ ಅವುಗಳ ಒಟ್ಟು ಸಂಖ್ಯೆ 120 ಆಗುತ್ತದೆ. ಯಾವುದು? ತಲೆಗಳ ಸಂಖ್ಯೆ 128. ಅವುಗಳ ಕಾಲುಗಳ ಒಟ್ಟು ಸಂಖ್ಯೆ 360. ಹಾಗಾದರೆ ಮೃಗಾಲಯದಲ್ಲಿ ಎಷ್ಟು ಪಾರಿವಾಳಗಳಿವೆ? ಮೃಗಾಲಯದಲ್ಲಿ ಒಟ್ಟು ಎಷ್ಟು ಪಾರಿವಾಳಗಳಿವೆ? ಸರಿಯಾದ ಉತ್ತರ ಆಪ್ಷನ್ 2, 60 ಪಾರಿವಾಳಗಳಿವೆ. ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿರುವ ಅಂಕಿಯನ್ನು ಗುರುತಿಸಿ. ಪ್ರಶ್ನೆ ಸಂಖ್ಯೆ 98. ಪ್ರಶ್ನಾರ್ಥಕ ಚಿಹ್ನೆಯ ಸ್ಥಾನದಲ್ಲಿರುವ ಅಂಕಿಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ 2, ಆ ಅಂಕಿ 6 ಬರಬೇಕಿಲ್ಲಿ. ಪ್ರಶ್ನೆ ಸಂಖ್ಯೆ 99. 600ರ ಎಷ್ಟು ಶೇಕಡಾವಾರು 480 ಆಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, 80%. ಅರ್ಚನಾ ಮನೆಯಿಂದ ಸೂರ್ಯನಿಗೆ ಮುಖ ಮಾಡಿಕೊಂಡು ನೇರವಾಗಿ 9 ಕಿಲೋಮೀಟರ್ ನಡೆಯುತ್ತಾಳೆ. ನಂತರ ಆಕೆ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾಳೆ. ನಂತರ ಆಕೆ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾಳೆ. ಮತ್ತೆ ಆಕೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾಳೆ. ಆಕೆ ಮತ್ತೊಮ್ಮೆ ಬಲಕ್ಕೆ ತಿರುಗಿ ನೇರವಾಗಿ 5 ಕಿಲೋಮೀಟರ್ ನಡೆಯುತ್ತಾಳೆ. ಹಾಗಾದರೆ ಆಕೆ ನಡೆಯಲು ಆರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇದ್ದಾರೆ? ಇದನ್ನು ಸಹ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಕೆಇಎದವರು. ಏನು ಫಾಲ್ಟ್ ಆಗಿದೆ ಗೊತ್ತಿಲ್ಲ.